BJP ಪಾರ್ಟಿ ಬರಬೇಕು ದೇಶ ಉಳಿಬೇಕಾರೆ. ಸರ್ ದೇಶ ಏನಕ್ಕೆ BJP ಮಾತ್ರ ಉಳಿಸುತ್ತೆ ಅನ್ಸುತ್ತೆ ಸರ್ ನಿಮಗೆ? ಇಂಪ್ರೂವ್ಮೆಂಟು ಏರಿಯಾ ಇವಾಗ ಮೊದಲಿಗೆಲ್ಲ ನಾವು ಚೊಂಬಿಡ್ಕೊಂಡು ಎಲ್ಲೋ ಹೆಣ್ಮಕ್ಳುಗಳು ಸಾಯಂಕಾಲ ಆದಮೇಲೆ ಬೆಳಕರ್ಗತ್ತಿ ಹೋಗ್ಬಿಟ್ಟು ಮನೆಗೆ ಬರಬೇಕಾಯ್ತು. ಇವತ್ತೊಂದು ದಿನ ಯಾರು ಹೊರಗಡೆಗೆ ಹೋಗ್ತಾರಾ? ಎಲ್ಲ ಮನೇಲೇ ಇದೆ. ಅವರು ಚೊಂಬು ಹಿಡ್ಕೊಳ್ತಾರೋ ಚೊಂಬೆ ಹೇಳ್ತಾರದು ಅವರು. 50 ವರ್ಷ ಆಡಿರೋ ಕಾಂಗ್ರೆಸ್ ಕಾಪಾಡಲಿಲ್ವಲ್ಲ ಮೇಡಮ್ ನಮ್ಮ ದೇಶನ. 2014 ಎಂತೆಂಥ ಹೈವೇ ರೋಡ್ ಆಗಿವೆ. ಹೈವೇ ರೋಡಲ್ಲಿ ಫ್ಲೈಟ್ ಇಳಿತಾವೆ. ನಾವು ನೋಡಿದ್ವಾ? ನಾವು ಫ್ಲೈಟ್ ಇಳಿಯೋದನ್ನು, ಫ್ಲೈಟು ಇದ್ರ ಹೆಲಿಕಾಪ್ಟರ್ ಇಳಿಯೋದು ನಾವು ನೋಡಿದ್ವಾ? 20 ಇಯರ್ಸ್ ಬ್ಯಾಕ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಸರ್. ನಾವು ಮೇಡಮ್ ನಾವು ಸ್ಟೂಡೆಂಟ್ಸ್ ಲೈಫಲ್ಲಿ ಬಸ್ಸಲ್ಲಿ ಓಡಾಡೋದಕ್ಕೆ ಜನ ಎಷ್ಟು ಫ್ರೀಯಾಗಿ ಓಡಾಡ್ತಿದ್ರು. ಇವ್ರು 20 ಇಯರ್ಸ್ ಬ್ಯಾಕ್ ಯಾವ ಥರ ಓಡಾಡ್ತಿದ್ರು ಜನ ಎಲ್ಲ ತುಂಬ. ನಾವೇನೋ ಸೋದೋಗ್ತೀವಿ. ನಮ್ಮ ಮಕ್ಕಳು ನೀವು ಸೇಫ್ಟಿಯಾಗಿ ರಕ್ಷಣೆ, ನಿಮಗೆ ರಕ್ಷಣೆ ಮಾಡ್ಬೇಕು. ನಾವು ಆಸ್ತಿ ಸಂಪಾದನೆ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಟ್ಟು ಹೋಗ್ಬೇಕು. ನಾವು ಧೈರ್ಯವಾಗಿ ಓಡಬೇಕು. ಇವತ್ತು ಸ್ಕೂಲ್ಗೆ ಹೋದ ಹೆಣ್ಮಕ್ಳುಗಳು ಹೊರಗಡೆ ಮನೆಗೆ ಬರ್ತಾ ಇಲ್ಲ. ಅವರು ಮರ್ಡರ್ ಆಯ್ತು ಅವರಲ್ಲಿ. ಮಕ್ಕಳು ಸೂಸೈಡ್ಗಳು, ರೇಪ್ಗಳು ತುಂಬ ಆಯ್ತಾ ಇದೆ. ಅದಕ್ಕೋಸ್ಕರ ಮೋದಿಯವ್ರು ಬರಬೇಕು, ಸರ್ಕಾರ ತರಬೇಕು. ಎಲ್ಲ ಜನರಿಗೂ ದೇಶಕ್ಕೋಸ್ಕರ ಒಳ್ಳೇದಾಗಬೇಕು, ಸೈನಿಕರಿಗೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ನೀರು ಬೇಕು. ಬೇಸಿಗೆ ಇವಾಗ ಬರಗಾಲ ಬಂದಿದೆ, ನೀರು ಬೇಕು ನಮಗೆ. ಮೋದಿ ಸರ್ಕಾರ ಇದ್ದಾಗ ನೀರು ಚೆನ್ನಾಗಿತ್ತು, ಎಲ್ಲೆಲ್ಲೂ ನೀರು ಬರ್ತಿತ್ತು, ಮಳೆ ಬರ್ತಾಯಿತ್ತು. ಇವಾಗ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರಿಗೆ ತುಂಬ ಅನ್ಯಾಯ ಆಯ್ತದೆ. ದೇಶಕ್ಕೋಸ್ಕರ ಮೋದಿಯವರು 14 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಕೊಡ್ತಾರೆ, ಮಳೆ ಬರುತ್ತೆ, ನೀರು ಬರ್ತದೆ, ಪ್ರತಿಯೊಂದು ಬರುತ್ತೆ. ದೇಶಕ್ಕೋಸ್ಕರ ಮೋದಿ ಬೇಕು. ರಾಜ್ಯಕ್ಕೋಸ್ಕರ ನಮ್ಮ CM ಮಂಜುನಾಥ್ ಅವರು ಬರಬೇಕು ಅಂತ, ಡಾಕ್ಟರ್ ಮಂಜುನಾಥ್ ಬರಬೇಕು. ದೇಶದಲ್ಲಿರೋ ಜನಗಳನ್ನ ಚೆನ್ನಾಗಿ ನೋಡ್ಕೊತಾರೆ. ಇವಾಗಲೂ ಎಷ್ಟೋ ಜನಗಳನ್ನ ಮಂಜುನಾಥ್ ಅವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ದೇಶಕ್ಕೋಸ್ಕರ ಎಲ್ಲರೂ ದೇಶದಲ್ಲಿ ಅವ್ರು ಆದರೆ, ಮಂತ್ರಿ ಆದರೆ, ಆರೋಗ್ಯ ಮಂತ್ರಿ ಆದರೆ, ದೇಶದಲ್ಲಿರೋ ಬಡವ್ರಿಗೆಲ್ಲ ತುಂಬ ಹೆಲ್ಪ್ ಆಯ್ತದೆ ಅಂತ ನಮ್ಮ ಅನಿಸಿಕೆ. BJP ಬರಬೇಕು, CM ಮಂಜುನಾಥ್ ಅವ್ರು ಗೆಲ್ಲಬೇಕು. ಮೋದಿಗೋಸ್ಕರ ಮೋದಿ ಪ್ರಧಾನಿ ಮತ್ತೆ ಆಗಲೇಬೇಕು. ದೇಶ ಉಳಿಬೇಕು.